ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು, ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶ್ರಾವಣ ಮಾಸದ ಮೊದಲನೇ ಗುರುವಾರದ ಪೂಜೆ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಶ್ರಾವಣ ಮಾಸ ಅಂತಂದರೆ ಅತ್ಯಂತ ಪವಿತ್ರ, ಅತ್ಯಂತ ಶ್ರೇಷ್ಠವಾದಂತಹ ಮಾಸ. ಪ್ರತಿಯೊಂದು ದೇವಾನುದೇವತೆಗಳಿಗೂ ಕೂಡ ಯಾವುದು ಅತ್ಯಂತ ಪ್ರಿಯವಾದಂತಹ ಮಾಸ ಅಂತ ಹೇಳಿ ನೋಡಿದ್ರೆ ಅದು ಶ್ರಾವಣ ಮಾಸ. ಶ್ರಾವಣ ಮಾಸದ ಪ್ರತಿಯೊಂದು ದಿವಸವೂ ಕೂಡ ಬಹಳ ವಿಶೇಷವಾಗಿರುತ್ತೆ. ನೀವು ತಪ್ಪದೆ ಮನೆಯಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗಬೇಕು ಅಂತಂದರೆ ನೋಡಿ, ಪ್ರತಿನಿತ್ಯವೂ ಕೂಡ ದೇವರ ಮನೆಯಲ್ಲಿ ಮಾಮೂಲಿ ಏನು ಪೂಜೆ ಮಾಡ್ತಿರಲ್ಲ, ಒಂದೊಂದು ಹೂ ಇಟ್ಟು ದೇವರ ಮನೆಯಲ್ಲಿ ಪೂಜೆ ಮಾಡುವಾಗ ನಿಮ್ಮ ಮನೆ ದೇವರ ಹೆಸರನ್ನು ಹೇಳಿ 2 ತುಪ್ಪದ ದೀಪವನ್ನು ದೇವರ ಮನೆಯಲ್ಲಿ ಹಚ್ಚುವಂತಹದ್ದನ್ನು ಮಾಡಿ ಬಹಳ ಒಳ್ಳೆಯದಾಗುತ್ತೆ. ಇನ್ನು ಗುರುವಾರದ ಪೂಜೆ ಅಂತ ಹೇಳಿ ಬಂದಾಗ ಅವತ್ತಿನ ಪೂಜೆಯ ಶುಭ ಸಮಯ ಅತ್ಯಂತ ವಿಶೇಷ ಮತ್ತು ಶುಭವಾದಂತಹ ಗುರುವಾರ ಇದು. ನೀವು ಈ ಗುರುವಾರ ಸರಿಯಾದಂತಹ ರೀತಿಯಲ್ಲಿ ಪೂಜೆ ಸಲ್ಲಿಸಿದ್ರೆ ಎಷ್ಟೋ ಗುರುವಾರಗಳು ಪೂಜೆ ಮಾಡಿದಂತಹ ಪುಣ್ಯಫಲ ನಿಮ್ಮದಾಗುತ್ತೆ. ಅವತ್ತಿನ ದಿವಸದ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ 5 ಗಂಟೆ 15 ನಿಮಿಷದಿಂದ 6 ಗಂಟೆ 22 ನಿಮಿಷದ ತನಕ ಕೂಡ ಶುಭ ಇದೆ. ಆ ಸಮಯದಲ್ಲಿ ದೀಪ ಹಚ್ಚುವಂತಹದ್ದು, ಸಂಕಲ್ಪ ಮಾಡಿಕೊಳ್ಳುವಂತಹದ್ದು ಮಾಡಿಕೊಳ್ಳಿ. ಮತ್ತು ತುಂಬ ವಿಶೇಷವಾದಂತಹ ಗುರುವಾರ ಇರೋದರಿಂದ ತಪ್ಪದೇ ಎಲ್ಲರೂ ಕೂಡ ಅವತ್ತಿನ ದಿವಸ 108 ಬಾರಿ ರಾಯರ ನಾಮಲೇಖನವನ್ನು ಬರೆಯುವಂತಹದ್ದನ್ನು ಮಾಡಿ. ಪುಸ್ತಕ ಇದ್ದರೆ ಅದರಲ್ಲೇ ಬರೀರಿ. ಈಗ ಆಲ್ರೆಡಿ ನೀವು ಕೆಲವರೆಲ್ಲ ವೈಟ್ ಬುಕ್ಕಲ್ಲಿ ಬರೆದಿದ್ರೆ, ಪೇಜಸ್ ಇನ್ನೂ ಖಾಲಿ ಇದ್ದರೆ ಅದರಲ್ಲೇ ಬರೀರಿ. ಇಲ್ಲ ನಾವು ಬರೆದಿಲ್ಲ ಅಂತಂದರೆ ವೈಟ್ ಪೇಜಸ್ ಇರುತ್ತಲ್ವ, ಅದೊಂದು 100 ಪೇಜಸ್ ಪುಸ್ತಕ ತಗೊಂಡು ಬಂದು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಬರೆದ್ರೂ ಬರಿಬಹುದು. ಓಂ ಶ್ರೀ ಪರಿಮಳಾಚಾರ್ಯ ನಮಃ ಅಂತ ಹೇಳಿ ಕೂಡ ಬರೆದ್ರೂ ಕೂಡ ಒಳ್ಳೆಯದಾಗತ್ತೆ. ತಪ್ಪದೇ ಎಲ್ಲರೂ ಕೂಡ ಬರೀರಿ. ರಾಯರ ನಾಮಲೇಖನ ಬರೆಯುವಂತಹದ್ದು ಅತ್ಯಂತ ಶ್ರೇಷ್ಠ. ಇನ್ನು ಪೂಜಾ ವಿಧಾನ ಅಂತ ಹೇಳಿ ಬಂದಾಗ ಅವತ್ತಿನ ದಿವಸ ರಾಯರ ಫೋಟೋವನ್ನು ಒರೆಸ್ಕೊಂಡು ರಾಯರಿಗೆ ತುಳಸಿ ಹಾಕಿ ತಪ್ಪದೆ ಹಳದಿ ಬಣ್ಣದ ಹೂವು ಅಂದರೆ ಸೇವಂತಿಗೆ ಹೂವು ಮತ್ತು ದುಂಡು ಮಲ್ಲಿಗೆ ಹೂವನ್ನು ರಾಯರ ಅಲಂಕಾರಕ್ಕಾಗಿ ಬಳಸ್ಕೊಳ್ಳಿ. ಇವೆರಡೂ ಕೂಡ ರಾಯರಿಗೆ ಅತ್ಯಂತ ಪ್ರೀತಿಯಾದಂತಹ ಹೂಗಳು. ಇನ್ನು ದೀಪಗಳನ್ನು ಎಷ್ಟು ಹಚ್ಚಬೇಕು ಅವತ್ತಿನ ದಿವಸ ಅಂತ ಹೇಳಿ ನೋಡುವಂತಹದ್ದಾದರೆ ಅವತ್ತಿನ ದೀಪಗಳ ಸಂಖ್ಯೆ 9. 7 ಮಣ್ಣಿನ ದೀಪ, 2 ಬೆಳ್ಳಿ ಅಥವಾ ಹಿತ್ತಾಳೆ. ಏನು ಬೆಳ್ಳಿ ದೀಪ ಹಚ್ತೀರಾ ಅಥವಾ ಹಿತ್ತಾಳೆ ದೀಪ ಹಚ್ತಿರಲ್ಲ ಅದಕ್ಕೆ ತುಪ್ಪವನ್ನು ಹಾಕ್ಕೊಳ್ಳಿ. ಇನ್ನು ಉಳಿದ 7 ಮಣ್ಣಿನ ದೀಪಗಳಿಗೆ ಅರಿಶಿನ ಕುಂಕುಮ ಇಟ್ಟು ಉದ್ದ ಬತ್ತಿಗಳನ್ನು ಹಾಕಿ 5 ತರಹದ ಎಣ್ಣೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ, ಇಲ್ಲ ಕೊಬ್ಬರಿ ಎಣ್ಣೆ ಬಳಸಿ ಸ್ವಲ್ಪ ಹೆಚ್ಚಾಗಿ ಹಾಕಿ. ಅಂದರೆ ತುಪ್ಪ ಹಾಕಿದಾಗ 1 ಸ್ಪೂನ್ ಹಾಕ್ತಿರಲ್ವ, ಆ ರೀತಿ ಹಾಕಬೇಡಿ. ಆ ದೀಪಗಳಿಗೆ 1/4 ಭಾಗದಷ್ಟು ಎಣ್ಣೆ ಹಾಕಿ ರಾಯರ ಮುಂದೆ ಉರಿಸಿ. ರಾಯರ ಮುಂದೆ ಉರಿಯುವಂತಹ ಈ ದೀಪಗಳು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಸುಟ್ಟು ಹಾಕುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಇನ್ನು ಚಾತುರ್ಮಾಸ ನಡೀತಾ ಇದೆ. ಆದ್ದರಿಂದ ಶ್ರೀಹರಿಯ ಪೂಜೆಗೆ ನಾವು ಅತ್ಯಂತ ಹೆಚ್ಚಿನ ಒತ್ತನ್ನು ಕೊಟ್ಟು ಭಕ್ತಿ ಶ್ರದ್ಧೆಯಿಂದ ನಾವು ಅವರನ್ನು ಪೂಜೆ ಮಾಡಬೇಕು. ಚಾತುರ್ಮಾಸದ ಪ್ರತಿಯೊಂದು ದಿನವೂ ಕೂಡ ಶ್ರೀಹರಿಗೆ ಅತ್ಯಂತ ಪವಿತ್ರ ಮತ್ತು ವಿಶೇಷ. ಅವರ ಸ್ವರೂಪದ ಯಾವ ಫೋಟೋ ಅಥವಾ ವಿಗ್ರಹ ಇದ್ದರೂ ಕೂಡ ತಪ್ಪದೆ ಗಂಧವನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಇಟ್ಟು ಅವರಿಗೂ ಕೂಡ ತುಳಸಿ ಹೂಗಳನ್ನು ಹಾಕಿ 1 ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಇನ್ನು ಹೊರಗಡೆ ತುಳಸಿ ಪೂಜೆ ಮಾಡಿ ತುಳಸಿ ಮುಂದೆ ದೀಪವನ್ನು ಹಚ್ಕೊಂಡು ದೇವರ ಮನೆಯಲ್ಲಿ 2 ದೀಪವನ್ನು ಹಚ್ಕೊಳ್ಳಿ. ಒಂದೇ ಬಾರಿಗೆ ಶ್ರೀಮನ್ನಾರಾಯಣನ ಮುಂದೆ ಮತ್ತು ರಾಯರ ಮುಂದೆ ಏನು ನೀವು
9 ದೀಪಗಳನ್ನು ಇಟ್ಟಿರ್ತೀರಲ್ವ, ಎಲ್ಲವನ್ನು ಕೂಡ ಒಂದೇ ಸಾರ್ತಿ ಹಚ್ಚೋವಾಗ ಓಂ ಶ್ರೀ ಪರಿಮಳಾಚಾರ್ಯ ನಮಃ ಅಂತ ಹೇಳ್ಕೊತ ಹಚ್ಚಬೇಕು. ಇದಾದಮೇಲೆ ಸಂಕಲ್ಪ ಮಾಡ್ಕೋಬೇಕು. ಬಲಗೈಯಲ್ಲಿ ತುಳಸಿ ಮತ್ತು ಅಕ್ಷತೆಯನ್ನು ಹಿಡಿದು ಏನೆಲ್ಲ ಕಷ್ಟಗಳಿದೆ ಅಥವಾ ರಾಯರಿಂದ ಏನೆಲ್ಲ ಬೇಡಿಕೆಗಳು ಈಡೇರಿಕೆ ಆಗಬೇಕು ಇದೆಲ್ಲವನ್ನು ಕೇಳಿಕೊಂಡು ಆ ಅಕ್ಷತೆಯನ್ನು ರಾಯರ ಪಾದದ ಹತ್ರ ಹಾಕಬೇಕು. ಸಂಕಲ್ಪವನ್ನು ತಪ್ಪಿಸ್ಕೋಬಾರ್ದು. ಸಂಕಲ್ಪ ಮಾಡ್ಕೊಳ್ದಲೇ ಮಾಡುವಂತಹ ಯಾವ ವಿಶೇಷ ಪೂಜೆಯೂ ಕೂಡ ಫಲ ಕೊಡೋದಿಲ್ಲ. ಇನ್ನು ದೀಪಗಳನ್ನು ಹಚ್ಚಿದ್ದಾದಮೇಲೆ ಅಗರಬತ್ತಿಯಿಂದ ಧೂಪ ತೋರಿಸಿ ಸ್ತೋತ್ರ ಸೇವೆ ಮಾಡುವಂತಹದ್ದು. ಮೊದಲಿಗೆ ವಿಷ್ಣು ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಅದಾದಮೇಲೆ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ತಪ್ಪದೆ ರಾಯರ ಗಾಯತ್ರಿ ಮಂತ್ರವನ್ನು 21 ಇಲ್ಲ 48 ಬಾರಿ ರಾಯರ ಗಾಯತ್ರಿ ಮಂತ್ರವನ್ನು ಸ್ಕಿಪ್ ಮಾಡಬೇಡಿ. ತುಂಬ ಶಕ್ತಿಶಾಲಿಯಾದಂತಹ ಮಂತ್ರ ಇದು. ನಿಮ್ಮ ಎಷ್ಟೋ ಕಷ್ಟಗಳನ್ನು ಕಳೆಯುವಂತಹ ಶಕ್ತಿ ಈ ಸ್ತೋತ್ರಕ್ಕಿರುತ್ತೆ. ಗುರುವಾರ ಪಾರಾಯಣ ಮಾಡುವಂತಹದ್ದು ಬಹಳ ವಿಶೇಷ. 21 ಇಲ್ಲ 48 ಬಾರಿ ಹೇಳಿಕೊಂಡು ಅಕ್ಷರಮಾಲಿಕಾ ಸ್ತೋತ್ರವನ್ನು ಹೇಳ್ಕೊಳ್ಳೋ ಹಾಗಿದ್ರೆ ಹೇಳ್ಕೊಳ್ಳುವಂತಹದ್ದನ್ನು ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಸಾಲ ಬಾಧೆಯಿಂದ ನರಳ್ತಾ ಇದ್ದೀರಾ ಅಂತಹವರು ರಾಯರ ಋಣ ಪರಿಹಾರ ಸ್ತೋತ್ರ ಒಂದು 4 ಸಾಲು ಬರುತ್ತೆ. ಶ್ರಿತ ಜನ ದುರಿತಗ್ನಂ ಭಕ್ತ ವರ್ಗಸ್ಯ ನಿಗ್ನಂ. ಇದನ್ನು ಕೂಡ ಗೂಗಲಲ್ಲಿ ಹುಡುಕಿ ಸಿಗುತ್ತೆ. ಇಲ್ಲ ಅಂತಂದರೆ ನೆಕ್ಸ್ಟ್ ನನ್ನ ಹಳೆಯ ವಿಡಿಯೋಸಲ್ಲಿ ಹಾಕಿದ್ದೀನಿ ಈ ಸ್ತೋತ್ರದ ಬಗ್ಗೆ. ಇನ್ನು ಯಾರಿಗಾದರೂ ಈ ಸ್ತೋತ್ರ ಸಿಕ್ಕಿಲ್ಲ ಅನ್ನೋಂಥದ್ದಾದರೆ ಕಮೆಂಟ್ ಮಾಡಿ. ಈ ಸ್ತೋತ್ರವನ್ನು ನೆಕ್ಸ್ಟ್ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಸಿಗುತ್ತೆ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಈ ರಾಯರ ಶ್ಲೋಕ ಸಿಗುತ್ತೆ. ಅದನ್ನು ಕೂಡ ಒಂದು 11 ಇಲ್ಲ 21 ಬಾರಿ ಹೇಳ್ಕೊಳ್ಳಿ. ಯಾರಿಗಾದರೂ ದುಡ್ಡು ಕೊಟ್ಟು ಆ ದುಡ್ಡು ಬರ್ತಿಲ್ಲ ಅಂದ್ರೂ ಕೂಡ ಈ ಸ್ತೋತ್ರವನ್ನು ಹೇಳ್ಕೊಳ್ಬಹುದು. ಖಂಡಿತ ಬರುತ್ತೆ. ನನಗೂ ಕೂಡ ಬಂದಿದೆ. ಒಂದೆರಡು ವಿಚಾರಗಳಲ್ಲಿ ಹೀಗೆ ಸಿಕ್ಕಾಕೊಂಡು ಬರ್ದಿಲ್ದಿದ್ದಂತಹ ಹಣ ಈ ಸ್ತೋತ್ರ ಪಾರಾಯಣದಿಂದ ಬಂದಿದ್ದು ಉಂಟು. ಸ್ತೋತ್ರವೆಲ್ಲ ಪಾರಾಯಣ ಆದಮೇಲೆ 2 ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿಯನ್ನು ಮಾಡಿ. ಇನ್ನು ನೈವೇದ್ಯ ಏನಿಡಬೇಕು ಅಂತ ಹೇಳಿ ಬಂದಾಗ ಇದು ಚಾತುರ್ಮಾಸ. ರಾಯರಿಗೆ ಬಾಳೆಹಣ್ಣನ್ನು ನೈವೇದ್ಯವಾಗಿ ಇಡಬೇಡಿ. ಸೀಬೆ ಹಣ್ಣು, ಇಲ್ಲಾಂದರೆ ಸೀತಾಫಲ, ಇಲ್ಲಾಂದರೆ ಮಾವಿನ ಹಣ್ಣು. ನೈವೇದ್ಯವಾಗಿ ಏನಿಡಬೇಕು ಅಂತ ಹೇಳಿ ಬಂದಾಗ ರಾಯರಿಗೆ ಮಾವಿನ ಹಣ್ಣಿನ ಸ್ವೀಕರಣೆ ಅಂತಂದರೆ ತುಂಬ ಇಷ್ಟ. ಇದು ಶ್ರಾವಣ ಮಾಸದ ಗುರುವಾರವಾದ್ದರಿಂದ ಮಾವಿನ ಹಣ್ಣಿನ ತಿರುಳೆಲ್ಲ ನಾವು ತಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿ ರಾಯರಿಗೆ ಸಮರ್ಪಣೆ ಮಾಡುವಂತಹದ್ದನ್ನು ಮಾವಿನ ಹಣ್ಣಿನ ಸ್ವೀಕರಣೆ ಅಂತೀವಿ. ಅದು ಆಗಲಿಲ್ಲ ಅಂದರೆ ಶಾವಿಗೆ ಪಾಯಸವನ್ನು ಮಾಡಿ ಇಡುವಂತಹದ್ದನ್ನು ಮಾಡಿ. ಚಾತುರ್ಮಾಸ ಸ್ವಲ್ಪ ನೈವೇದ್ಯ ಇಡುವಾಗ ಜಾಗ್ರತೆಯಿಂದ ಇರಬೇಕು. ನಿಷೇಧವಾಗಿರುವಂತಹ ಪದಾರ್ಥಗಳನ್ನು ಇಟ್ಟರೆ ದೋಷ ಬರುತ್ತೆ. ಇನ್ನು ಮನೆಯಲ್ಲೇ ತುಂಬ ಕಷ್ಟ ಇದೆ ನಮಗೆ ಅನ್ನೋವಂತಹವರು ರಾಯರಿಗೆ ಈ ಗುರುವಾರದ ದಿವಸ ಮುಡುಪನ್ನು ಕಟ್ಟಬಹುದು. ಅಂದರೆ ಒಂದೇ ದಿವಸ ಕಟ್ಟುವಂತಹದ್ದು ಇದು. ಒಂದು ಅರಿಶಿಣದ ಬಟ್ಟೆಗೆ ನೀವೇನು ಮಾಡಬೇಕಪ್ಪ ಅಂತಂದರೆ ಒಂದು 4 ಕಾಳು ಮಠದ ಅಕ್ಷತೆ ಇದ್ದರೆ ಅಥವಾ ಮಂತ್ರಾಲಯದ ಅಕ್ಷತೆ ಇದ್ದರೆ ಆ ಅಕ್ಷತೆಯನ್ನು ಮೊದಲು ಹಾಕಿ ಒಂದು ಚೌಕಾಕಾರದಲ್ಲಿ ಬಟ್ಟೆ ಕಟ್ ಮಾಡ್ಕೊಳ್ಳಿ, ಹಳದಿ ಬಟ್ಟೆ. ಆ 4 ಸುತ್ತು ಕುಂಕುಮ ಅರಿಶಿನ ಇಟ್ಟು ಸ್ವಲ್ಪ ಮಂತ್ರಾಲಯದ ಅಕ್ಷತೆ ಇಲ್ಲ ಅಂತಂದರೆ ಸ್ವಲ್ಪ ಹಳದಿ ಅಕ್ಷತೆಯನ್ನೇ ಹಾಕಿಬಿಟ್ಟು 11 ರೂಪಾಯಿ ಒಂದೊಂದು ರೂಪಾಯಿದು 11 ಕಾಯಿನ್ಸು ಇಲ್ಲ 5 ರೂಪಾಯಿದು 2 ಯಾವ ಥರ ಕಾಯಿನ್ಸ್ ತಗೊಂಡು ನಡೆಯುತ್ತೆ. ನೋಟ್ ಇಡಬೇಡಿ, ಕಾಯಿನ್ಸನ್ನು ಇಟ್ಬಿಟ್ಟು ಈ ಎಲ್ಲ ಕಷ್ಟವನ್ನು ಪರಿಹಾರ ಮಾಡಿ ಅಂಥೇಳಿ ಏನಾದರೂ ಸೇವೆ ಮಾಡ್ತೀನಿ ಅಂತೇಳಿ ಕೇಳ್ಕೊಳ್ಳಿ. ಇದೆಲ್ಲ ಕಷ್ಟ ಪರಿಹಾರ ಆದರೆ ಏನು ನಿಮ್ಮ ಮನಸ್ಸಿಗೆ ಏನು ರಾಯರು ತೋಚಿಸ್ತಾರೋ ಆ ಸೇವೆಯನ್ನು ಮಾಡ್ತೀವಿ ಅಂತ ಹೇಳಿ ಕೇಳಿಕೊಂಡು ಅದನ್ನು ಕಟ್ಟಿಬಿಟ್ಟು ರಾಯರ ಫೋಟೋ ಇರುತ್ತಲ್ಲ ಅದ್ರ ಬಲಭಾಗದಲ್ಲಿ ಇಡಿ. ಅದಾದ ಮೇಲೆ ನಿಮ್ಮ ಕೆಲಸ ಎಲ್ಲ ಏನಾದರೂ ಸ್ವಲ್ಪ ಸಮಸ್ಯೆಗಳು ಪರಿಹಾರ ಆಯಿತು ಅಂದಾಗ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿನ ಹುಂಡಿಗೋ ಇಲ್ಲಾದರೆ ರಾಯರ ಮಠಕ್ಕೆ ಹೋಗ್ತಿರಲ್ವ ಆ ಮಠದ ಹುಂಡಿಗೋ ಒಂದಷ್ಟು ದಿವಸ ಬಿಚ್ಚಬೇಡಿ. ನಿಮ್ಮ ಪರಿಸ್ಥಿತಿಗಳೆಲ್ಲ ಸ್ವಲ್ಪ ತಿಳಿ ಆಗಬೇಕು. ಆಗುತ್ತೆ ಹರಕೆ ಕಟ್ಟಿದ ಮೇಲೆ. ಅದಾದ ಮೇಲೆ ಅದನ್ನು ರಾಯರ ಹುಂಡಿಗೆ ಹಾಕಿಬಿಡಿ. ನೀವೇನು ಅಂದ್ಕೊಂಡಿರ್ತೀರೋ ಆ ಸೇವೆನ ಮಾಡಿಬಿಟ್ಟು ಹುಂಡಿಗೆ ಸಮರ್ಪಣೆ ಮಾಡಿ. ವಿಶೇಷವಾದಂತಹ ಗುರುವಾರ ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡಿ ಅಲ್ಲಿನೂ ಕೂಡ ರಾಯರಿಗೆ ಒಂದು 3 ಬೃಂದಾವನದ ಸುತ್ತ ಪ್ರದಕ್ಷಿಣೆ ಹಾಕುವಂತಹ ಸೇವೆ ಇಲ್ಲ ಹೆಜ್ಜೆ ನಮಸ್ಕಾರ ಒಂದು ಸುತ್ತು. ಹೆಜ್ಜೆ ನಮಸ್ಕಾರ ಒಂದೇ ಸುತ್ತೇ ಹಾಕೋಕ್ಕಾಗೋದು. ಅದನ್ನು ಮತ್ತೆ ಕೇಳ್ತೀರಾ ಎಷ್ಟು ಸುತ್ತು ಹಾಕಬೇಕು ಅಂತ ಹೇಳಿ. ಹೆಜ್ಜೆ ನಮಸ್ಕಾರ ಒಂದು ಸುತ್ತು ಹಾಕೋದೇ ಕಷ್ಟ.
ಒಂದು ಸುತ್ತು ಹೆಜ್ಜೆ ನಮಸ್ಕಾರ ಹಾಕಬಹುದು. ಇಲ್ಲ 2 ಮಣ್ಣಿನ ದೀಪ ಹೊಸ ತೊಗೊಂಡೋಗಿ ರಾಯರಿಗೆ ತುಪ್ಪ ಹಾಕಿ ರಾಯರ ಬೃಂದಾವನಕ್ಕೆ ಬೆಳಗ್ಬಿಟ್ಟು ಆ ದೀಪಗಳನ್ನ ಅಲ್ಲೇ ಬಿಟ್ಟು ಬರುವಂತಹ ಸೇವೆಯನ್ನು ಮಾಡಿಕೊಳ್ಳುವಂತಹದ್ದನ್ನು ಮಾಡಿ. ಇದು ರಾಯರ ಶಾಸ್ತ್ರೋಕ್ತವಾದಂತಹ ಪೂಜಾ ವಿಧಾನ. ನಿಮಗೆ ತಿಳಿಸ್ಕೊಡೋದು, ಎಷ್ಟು ದೀಪ ಹಚ್ಚಬೇಕು, ಯಾವ ಸಮಯದಲ್ಲಿ ಹಚ್ಚಬೇಕು, ಇದೆಲ್ಲ ಸುಮ್ಮನೆ ಹೇಳುವಂತಹದ್ದಲ್ಲ. ಇದನ್ನು ಫಾಲೋ ಮಾಡ್ತಾ ಹೋಗಿ ಮನೆಯಲ್ಲಿ ತುಂಬ ಬದಲಾವಣೆಗಳು ನಿಮಗೆ ಕಾಣಿಸುತ್ತೆ. ರಾಯರ ಅನುಗ್ರಹವೂ ಕೂಡ ಆಗುತ್ತೆ. ಎಲ್ರಿಗೂ ಕೂಡ ನಮಸ್ಕಾರ.